ಅವರು ಕೊರೋನಾ ವಿಷಯದಲ್ಲಿ ಮಾತಾಡಿದಾಗಲೂ ಫಸ್ಟಿಗೆ ನಮಗೆ ಅನಿಸಿದ್ದು ಇಷ್ಟು ಸೀರಿಯಸ್ ಇದೆಯಾ ಇದು ಅಂತ. ಲಾಕ್ಡೌನ್ ಘೋಷಣೆ ಮಾಡಿಬಿಟ್ರು. ಯುದ್ಧದ ಸಂದರ್ಭದಲ್ಲೂ ಅವ್ರು ಮಾತನಾಡಿದ ಮೇಲೆ ನಮಗೆ ಸೀರಿಯಸ್ನೆಸ್ ಗೊತ್ತಾಗಿತ್ತು. ಪೆಟ್ರೋಲು ಡೀಸೆಲ್ಲು ಮಿತವಾಗಿ ಬಳಸಿ ಮೆಟ್ರೋದಲ್ಲಿ ಓಡಾಡಿ ಅಂತ ಎರಡೆರಡು ಕಡೆ ಮಾತಾಡಿದ್ರು. ಐ ಥಿಂಕ್ ನೆದರ್ಲ್ಯಾಂಡ್ನಲ್ಲೂ ಹೋಗಿ ಈ ಯುದ್ಧದ ಕಾರಣಕ್ಕಾಗಿ ಅನೇಕ ಜನ ಮತ್ತೆ ಬಡತನದ ರೇಖೆಯಿಂದ ಕೆಳಗೆ ಬರುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅಂದರು. ಆವಾಗ ಗೊತ್ತಾಗಿದ್ದು ಇದು ಎಲ್ಲರನ್ನೂ ಕಾಡೋದೇ ಅದ ಅಂತ. ಯುದ್ಧದ ಸನ್ನಿವೇಶದ ಬಗ್ಗೆ ಏನು ಚರ್ಚೆ ಆಗಿದೆ, ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದರಲ್ಲಿ ನಾವೇನು ಮಾಡಿದ್ದೀವಿ ಈಗ, ನಾನು ನಿಮ್ಗೆ ಹೇಳಿದೆ ಇಲೆಕ್ಟ್ರಿಫಿಕೇಷನ್ನು. ಆವಾಗ ಸಮಯನೂ ಇತ್ತು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನೀವು ಚರ್ಚೆಗೆ ಸದ್ಯಕ್ಕೆ ಬೇಡ ಅಂತ ಹೇಳಿದರೆ ಅದ್ರ ಪರಿಣಾಮ ಹೇಳೋ ಸಂಬಂಧ ಅದನ್ನು ಹೇಳಿದ್ದೆ. ನಮ್ಮದು 1,00,000 ಕೋಟಿ ರೂಪಾಯಿ ರೈಲ್ವೆ, ನಾವೇನು ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಮಾಡಿದ್ದೇವಲ್ಲ, ಮೊದಲು 33% ಇತ್ತು, 10 ವರ್ಷದಾಗ 100% ಮಾಡಿದ್ದೀವಿ ನಾವು ಇವತ್ತು. ಸೊ ಅದರಿಂದ ಏನಾಗ್ತದೆ, ನಾವು ಡೀಸೆಲ್ ಇಂಜನನ್ನು ತೆಗೆದು ಡೀಸೆಲ್ ಲೊಕೊಮೋಟಿವನ್ನು ಈಗ 100% ಟ್ರೈನ್ ಎಲೆಕ್ಟ್ರಿಕಲ್. ಆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರ್ತದೆ? ನಾವೀಗ ಸೂರ್ಯನಿಂದ ಕೊಡ್ತಾಯಿದ್ದೀವಿ, ವಿಂಡ್ದಿಂದ ಕೊಡ್ತಾಯಿದ್ದೀವಿ, ಪಂಪ್ ಸ್ಟೋರೇಜಿಂದ ಕೊಡ್ತಾಯಿದ್ದೀವಿ, ಅಟ್ ದಿ ಮೋಸ್ಟ್ ನಮ್ಮಲ್ಲೇ ಇರುವಂಥ ಕಲ್ಲಿದ್ದಲಿಂದ ಕೊಡ್ತಾಯಿದ್ದೀವಿ. ನಮ್ಮ ದೇಶದಾಗ ಕಲ್ಲಿದ್ದಲಿತ್ತು, ಉತ್ಪಾದನೆ ಆಗ್ತಾ ಇರಲಿಲ್ಲ. ಈಗ ನಾವು ಕಲ್ಲಿದ್ದಲು ಉತ್ಪಾದನೆ ಮಾಡ್ತಾಯಿದ್ದೀವಿ. ನಾವು ಮೊದಲು ನಾನು ಕೋಲ್ ಮಂತ್ರಿ ಇದ್ದೆ. ಸೊ ನಮ್ಮ ದೇಶದಲ್ಲಿನ ಉತ್ಪನ್ನವನ್ನು ಉಪಯೋಗ ಮಾಡಿ ದೇಶದ ಟ್ರಾನ್ಸ್ಶಿಪ್ಮೆಂಟ್ ಆಗ್ತಾಯಿದೆ. ಸೊ ಇದನ್ನು ಬಿಟ್ಟು 3,00,000 ಕೋಟಿ ರೂಪಾಯಿ ನಮ್ಮದು ನಾವೇನು ಸೋಲಾರು, ಯಾಕಂದರೆ ಸೂರ್ಯನ ಬೆಳಕಿಗೆ ದುಡ್ಡಿಲ್ಲ, ಕಲ್ಲಿದ್ದಲಿಗೆ ದುಡ್ಡು ಕೊಡಬೇಕು, ಡೀಸೆಲಿಗೆ ದುಡ್ಡು ಕೊಡಬೇಕು, ಗ್ಯಾಸಿಗೆ ದುಡ್ಡು ಕೊಡಬೇಕು. ಆ ಸೂರ್ಯ ಮೊದಲು ಇರಲಿಲ್ವಾ? ಮೋದಿ ಬರೋಕ್ಕಿಂತ ಮೊದಲು ಸೂರ್ಯ ಇದ್ದ. ಆ SUN ಸನ್ ರಿಕಗ್ನೈಸ್ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಅಥವಾ UPA ವಿಫಲ ಆಯಿತು. SUN ಸನ್ ದೇ ಓನ್ಲಿ ಬಾದರ್ಡ್ ಅಬೌಟ್ SON ಸನ್, ದೇರ್ ದೇ ಫೇಲ್ಡ್. ಸೊ SON ಆ್ಯಂಡ್ SUN ಸನ್ 2014ಕ್ಕಿಂತ ಮುಂಚೆ ಸೋಲಾರ್ ಎನರ್ಜಿ ಅಷ್ಟು ಪ್ರೊಡ್ಯೂಸ್ ಮಾಡ್ತಿದ್ವಿ, ಈಗ ಮಾಡಿ ಸೋಲಾರ್ ಎನರ್ಜಿ 2014ಕ್ಕಿಂತ ಮೊದಲು 2.6 ಗಿಗಾವಾಟ್, ಇವತ್ತು 157 ಗಿಗಾವಾಟ್. 2.6 ಇಂದ 157. ಆ್ಯಂಡ್ ವಿಂಡು ಆವಾಗ 21 ಗಿಗಾವಾಟ್ ಇತ್ತು, ಈಗ 57 ಗಿಗಾವಾಟ್ ಇದೆ, 57. ಅದರಲ್ಲೂ ಸಹಿತ ಆ ಟೈಮ್ದಲ್ಲಿ ಏನು ಇವು ಟರ್ಬೈನ್ ಸ್ಮಾಲ್ ಹಾಕಿದ್ರು, ಅದನ್ನು ನಾವು ಚೇಂಜ್ ಮಾಡ್ತಾಯಿದ್ದೀವಿ. ಈಗ ವಿ ಆರ್ ರಿಕ್ವೆಸ್ಟಿಂಗ್ ದಿ ಇನ್ವೆಸ್ಟರ್ಸ್. ಸೊ ಅದರ ಪರಿಣಾಮವಾಗಿ ಅದು ಜಾಸ್ತಿ ಆಗ್ತದೆ. ಅದಲ್ಲದೆ ಬ್ಯಾಟ್ರಿ ಸ್ಟೋರೇಜ್ ಮಾಡ್ತಾಯಿದ್ದೀವಿ, ನಾವು ಪಂಪ್ ಸ್ಟೋರೇಜ್ ಮಾಡ್ತಾಯಿದ್ದೀವಿ. ಮತ್ತು ನ್ಯೂಕ್ಲಿಯರ್ ಈಗ ಇತ್ತೀಚೆಗೇನು ಭಾಳ ಸೇಫ್ ಆದಂಥ ನ್ಯೂಕ್ಲಿಯರ್ ಮಾಡ್ಯುಲರ್ ರಿಯಾಕ್ಟರ್ ಬಂದಿದ್ದಾವೆ, ಅದನ್ನು ಅಲೋ ಮಾಡಿದ್ದೀವಿ. ಸೊ ದೀಸ್ ಆರ್ ಆಲ್ ಗ್ರೀನ್ ಎನರ್ಜಿ. ನಮ್ಮಲ್ಲಿ ಥೋರಿಯಮ್ ಇದೆ, ಅದನ್ನು ಉಪಯೋಗ ಹೇಗೆ ಮಾಡೋದು? ಇದು ಫಸ್ಟ್ ಟೈಮ್ ದೇಶದಲ್ಲಿ ಒಳ್ಳೆಯ ರೀತಿಯಿಂದ ಇದಕ್ಕೆ ಕೆಲಸ ನಡೀತಾ ಇದೆ. ಇತ್ತೀಚೆಗೆ ಪ್ರಯೋಗ ಯಶಸ್ವಿಯಾಗಿದೆ, ಭಾಳ ದೊಡ್ಡ ಯಶಸ್ವಿ ಮಾಡಿರುವಂಥ ದಿ ಬಿಗ್ಗೆಸ್ಟ್ ಮೇನ್ ವಾಟ್ ಐ ಕ್ಯಾನ್ ಸೇ ಸಕ್ಸಸ್. ಇವತ್ತು ಟೋಟಲ್ 81 ಇನ್ಕ್ಲೂಡಿಂಗ್ ಹೈಡ್ರೋ 81 ಗಿಗಾವಾಟ್ ಇತ್ತು. ಹೈಡ್ರೋ ಅಂದರೆ ಡ್ಯಾಮ್ ಕಟ್ಟಿ ನಾವು ಇದು ಮಾಡ್ತೀವಲ್ಲ, ಅದರಿಂದ 80, ಅದು ಸೇರಿ 81 ಗಿಗಾವಾಟ್ ಇತ್ತು. ಇವತ್ತು ಟೋಟಲ್ 290 ಗಿಗಾವಾಟ್ ರಿನ್ಯೂಯಬಲ್ ಎನರ್ಜಿ ಆರ್ ಗ್ರೀನ್ ಎನರ್ಜಿ ಇದೆ. 2012 ಜುಲೈದಲ್ಲಿ 3 ದಿವಸಗಳ ಕಾಲ ನಾರ್ತ್ ಇಂಡಿಯಾ ಪೂರಾ ಡಾರ್ಕ್ ಆಗಿತ್ತು, ಬ್ಲ್ಯಾಕ್ಔಟ್. ಯಾಕೆ? 123 ಗಿಗಾವಾಟ್ ಡಿಮಾಂಡ್ ಬಂದುಬಿಡ್ತು, ಪೀಕ್ ಡಿಮಾಂಡ್ ಎಲೆಕ್ಟ್ರಿಸಿಟಿ, ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಮೊನ್ನೆ 280 ಗಿಗಾವಾಟ್ ಬಂದಿದೆ, 81 ಗಿಗಾವಾಟ್ ಪೀಕ್ ಡಿಮಾಂಡ್. ಸಿಂಗಲ್ ಡೇ ಹೈಯೆಸ್ಟ್ ಡಿಮಾಂಡ್ ಬಂದಿತ್ತು, ಎಲ್ಲೂ ಏನೂ ಸಮಸ್ಯೆ ಆಗಲಿಲ್ಲ. ಎಸ್, ಬೈ ಆ್ಯಂಡ್ ಲಾರ್ಜ್ ಇಂಡಿಯಾ ಇದೆ ಸರ್ಪ್ಲಸ್ ಎಲೆಕ್ಟ್ರಿಸಿಟಿ. ಪ್ರೈಮ್ ಮಿನಿಸ್ಟರ್ ಬಂದಾಗ ದೇಶದಲ್ಲಿ 2.5 ಲಕ್ಷ ಕೋಟಿ ರೂಪಾಯಿ ಕಲ್ಲಿದ್ದಲು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ಜಗತ್ತಿನ ಅತಿ ಹೆಚ್ಚು ಕಲ್ಲಿದ್ದಲು ಹೊಂದಿರುವಂಥ 4ನೇ ದೇಶ ಭಾರತ. ನಾವು ಇಂಪೋರ್ಟ್ ಮಾಡ್ತಾಯಿದ್ವಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು ಕಲ್ಲಿದ್ದಲು ಮಂತ್ರಿ ಆದಾಗ, ನೋಡಪ್ಪ ನಾವು ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ನನಗೆ ಅರ್ಥ ಆಗ್ತದೆ, ಇಲ್ಲ ನಮ್ಮ ದೇಶದಲ್ಲಿ. ಆದರೆ ನಾವೇನು ಕೋಲ್ ಅಂದರೆ ಕಲ್ಲಿದ್ದಲು ಇಂಪೋರ್ಟ್ ಮಾಡ್ತಾಯಿದ್ವಿ, ಇದು ದೇಶಕ್ಕೆ ಮಾಡ್ತಾ ಇರುವಂಥ ಪಾಪಪ್ಪ ಅಂತ ಹೇಳಿದರು. ಅದಕ್ಕೆ ನನಗೆ ಅವ್ರು ಗೈಡೆನ್ಸ್ ಕೊಟ್ಟರು. 2019 ನಾವು ನಮ್ಮ ದೇಶದಲ್ಲಿ ಯಾವ ಕಲ್ಲಿದ್ದಲನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಲ್ಲಿದ್ದಲು ಇಂಪೋರ್ಟ್ ಮಾಡೋಂಗಿಲ್ಲ. ಈಗ ನಾವು ಸ್ಟೀಲಿಗೆ ನಾವು ಇಂಪೋರ್ಟ್ ಮಾಡಬೇಕಾಗ್ತದೆ. ನಮ್ಮ ಕಡೆ ಆ ಮೆಟಲರ್ಜಿಕಲ್ ಕಲ್ಲಿದ್ದಲು ಇಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ ಇಂಪೋರ್ಟ್ ಈಸ್ ಸ್ಟಾಪ್ಡ್. ಸೊ ಹೀಗಾಗಿ ದೇಶದಲ್ಲಿ ಇರುವ ನಮ್ಮ ರಿಸೋರ್ಸಸ್ಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇವತ್ತು ಒಂದು ದೊಡ್ಡದಾದಂಥ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಆ ಹಿನ್ನೆಲೆಯೊಳಗೆ ಇದು ಒಂದು 12 ವರ್ಷ ಅಂತ ಏನು ನೀವು ವಿಷಯ ಶುರು ಮಾಡಿದ್ರಿ, ಇದು 12 ವರ್ಷ ಅಷ್ಟೇ ಅಲ್ಲ, ಇಟ್ ಹ್ಯಾಸ್ ಬ್ರಾಟ್ ಎ ಬಿಗ್ ಚೇಂಜ್. ಮತ್ತು ನಮ್ಮ ಕಾಸ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಕಮಿಂಗ್ ಡೌನ್. ಫ್ರೀ ಕೊಟ್ಟು ಕ್ರಾಸ್ ಸಬ್ಸಿಡಿ ಮಾಡೋದು ಒಂದು ಭಾಗ, ಅದ್ರ ಪರ ವಿರುದ್ಧ ನಾನು ಮಾತಾಡಲ್ಲ. ಆದರೆ ಇವತ್ತು ಸೋಲಾರ್ದಿಂದ
ಆವಾಗ ಎಷ್ಟಿತ್ತು ಸೋಲಾರು ಬಿಕಾಸ್ ಆಫ್ ದಿ ಬರೀ 2 ಗಿಗಾವಾಟ್ ಇದ್ದಿದ್ದರಿಂದ 2.6 ಗಿಗಾವಾಟ್ ಇದ್ದಿದ್ದರಿಂದ 14 ರೂಪಾಯಿ 18 ರೂಪಾಯಿ ಪರ್ ಯೂನಿಟ್. ಇವತ್ತು 2 ರೂಪಾಯಿ 25 ಪೈಸೆ. ಬ್ಯಾಟ್ರಿ ಸ್ಟೋರೇಜ್ ಮಾಡಿ ರಾತ್ರಿ 10 ಗಂಟೆವರೆಗೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಇಟ್ಕೊಡ್ರಿ. ಸೋಲಾರ್ದ ಎನರ್ಜಿನ ಬ್ಯಾಟ್ರಿ ಸ್ಟೋರೇಜ್ ಮಾಡಿ 3 ರೂಪಾಯಿ 50 ಪೈಸೆ. ಬ್ಯಾಟ್ರಿ ಸ್ಟೋರೇಜ್ ಮಾಡಿದ್ರು. ಹಾಂ, 3 ರೂಪೀಸ್ 50 ಪೈಸಾ ಟು 4 ರೂಪೀಸ್. ಅದಕ್ಕೆ ವಿಂಡ್ ಸೇರಿಸ್ರಿ 4ರಿಂದ 4.25 ರೂಪಾಯಿ. ಸೊ ಈ ಏನು ಪರಿವರ್ತನೆ ಆಗ್ಯದಲ್ಲ, ನಾನು ಹೇಳಿದ್ನಲ್ಲ, SON ಸನ್ ಹಿಂದೆ ಬೆನ್ನು ಹತ್ತಿದವರು SUN ಸನ್ನನ್ನು ಮರೆತಿದ್ರು. ಸೊ ದ್ಯಾಟ್ ಈಸ್ ದಿ ಚೇಂಜ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.